ಮಾನ್ಯ ಕೇಳುಗರೆ, ಇದು 90.8 FM ಜನಧ್ವನಿ ಸಮುದಾಯ ಬಾನುಲಿ ಕೇಂದ್ರ ಸರಗೂರು. ನಾನು SN ಮೇಘನಾರಾವ್, ಭರತನಾಟ್ಯ ಶಿಕ್ಷಕಿ ಹಾಗೂ ಸಾಮಾಜಿಕ ಕಾರ್ಯಕರ್ತೆ. ಇಂದು ನನ್ನೊಂದಿಗಿದ್ದಾರೆ ಶ್ರೀಯುತರಾದ GS ಗಣೇಶ್ ರವರು. ಇವರು ನಿವೃತ್ತ ಭಾರತೀಯ ಜೀವ ವಿಮಾ ನಿಗಮದ ನೌಕರರು, ಸಾಂಸ್ಕೃತಿಕ ಹಾಗೂ ಸಾಮಾಜಿಕ ಚಿಂತಕರು, ಮೈಸೂರು. ಸರ್, ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಧನ್ಯವಾದಗಳು. ತಮಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಾವು ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮಾಹಿತಿ ಹಂಚಿಕೊಳ್ತಾ ಇದ್ದೀವಿ ಅಲ್ವಾ? ಹೌದು. ಆಷಾಢ ಮಾಸ ಎಂದಾಗ ಮಳೆಯ ಮಾಸ ಅಂತ ಹೇಳಬಹುದು. ಎಲ್ಲಾ ಕಡೆ ಮಳೆ, ನೀರು, ಮೋಡದಿಂದ ಕೂಡಿದ ವಾತಾವರಣ ಇರುತ್ತೆ. ಇಂತಹ ಮಾಸದಲ್ಲಿ ನಾವು ಯಾವ ರೀತಿಯಲ್ಲಿ ನಮ್ಮ ಬದುಕನ್ನು ಹಸನುಗೊಳಿಸ್ಕೋಬಹುದು, ಇದ್ರ ಬಗ್ಗೆ ಮಾಹಿತಿ ಹಂಚಿಕೊಡ್ತೀರಾ? ಖಂಡಿತ. ಅದಕ್ಕೆ ಒಂದು ಕವಿತೆ ಈ ರೀತಿ ಇದೆ. ಕ್ರಿಮಿ ಕೀಟ ಯೋನಿಯೊಳ್ ಜನನ ಹೊಂದಿ ಅದರೊಳಗೆ ನೆಗದಿಹಿಷ ಸುಕೃತದಿಂದ ಮೃಗ ದೇಹದಿ ಮೆರೆದು ಪುಣ್ಯವೇರೆ ನರ ಜನ್ಮ ಬಹುದಿದುದೇ ಜನಿಯ ಬಗೆಯು ಅಂತ. ಜೀವಿಯು ಮೊದಲು ಕ್ರಿಮಿ ಕೀಟ ಮೊದಲಾದ ಜನ್ಮ ತಾಳಿ ತಮ್ಮ ಸುಕೃತ ಫಲದಿಂದ ಪಶು ಜನ್ಮ ಪಡೆದು ತನ್ನ ಪುಣ್ಯ ಫಲದಿಂದ ಮೇಲೆ ಇರುತ್ತಾ ನರಜನ್ಮವನ್ನು ಪಡೆಯುತ್ತಾನೆ. ಅಂದರೆ ಪರಮಾತ್ಮನು ಪ್ರತಿ ಜೀವಿಯ ಶರೀರದಲ್ಲಿ ಆತ್ಮರೂಪದಲ್ಲಿ ಇರುವ ಬಗ್ಗೆ ನಮಗೆ ಶ್ರುತಿ, ಸ್ಮೃತಿ, ಪುರಾಣಗಳು ತಿಳಿಸಿಕೊಟ್ಟಿವೆ. ಆದುದರಿಂದಲೇ ಮಾನವ ಜನ್ಮ ದೊಡ್ಡದು ಎಂದು ಹಿರಿಯರು ಹೇಳಿದ್ದಾರೆ. ಇಂತಹ ಮಾನವ ಜನ್ಮ ದೊರಕಿದಾಗ ನಾವು ನಮ್ಮ ಬದುಕನ್ನು ಯಾವ ರೀತಿಯಲ್ಲಿ ರೂಪಿಸಿಕೊಳ್ಳಬೇಕು ಎಂಬುದನ್ನು ನಾವೇ ಅರಿತು ಬಾಳಬೇಕು. ಅಂದರೆ ಬದುಕಿನ ಅಂತಿಮ ಗುರಿ ಮೋಕ್ಷ ಸಾಧನೆಯಾಗಬೇಕು. ಅದಕ್ಕಾಗಿ ನಮ್ಮ ಸನಾತನ ಪರಂಪರೆಯಲ್ಲಿ ಹಬ್ಬ, ಉತ್ಸವ, ಪೂಜೆ ಮುಂತಾದ ಧಾರ್ಮಿಕ, ಆಧ್ಯಾತ್ಮಿಕ ಮಾರ್ಗಗಳ ಮೂಲಕ ಮೋಕ್ಷ ಪಡೆಯಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದಾರೆ. ಈ ಆಷಾಢ ಮಾಸಕ್ಕೆ ಯಾವುದಾದರೂ ಪೌರಾಣಿಕ ಹಿನ್ನೆಲೆ ಇದೆಯಾ? ಇದ್ರೆ ಅದ್ರ ಬಗ್ಗೆ ತಿಳಿಸ್ಕೊಡಬಹುದಾ? ಪೌರಾಣಿಕ ಹಿನ್ನೆಲೆ ಇದೆ. ಹಲವಾರು ಪೌರಾಣಿಕ ಕಥೆಗಳು ಮತ್ತು ದಂತಕಥೆಗಳು ಆಷಾಢ ಮಾಸದೊಂದಿಗೆ ಸಂಬಂಧ ಹೊಂದಿವೆ. ಅಂತಹ ಒಂದು ಜನಪ್ರಿಯ ದಂತಕಥೆಯು ಬಲಿಬಂಧನ ಎಂದು ಕರೆಯಲ್ಪಡುವ ಭಗವಾನ್ ವಿಷ್ಣುವಿನ 5ನೇ ಅವತಾರವಾದ ವಾಮನನ ಸುತ್ತುತ್ತದೆ. ಈ ತಿಂಗಳಲ್ಲಿ ಭಗವಂತ ರಾಕ್ಷಸ ರಾಜ ಬಲಿಯನ್ನು ಭೇಟಿ ಮಾಡಿ ಅವನ ಅಹಂಕಾರ ಮತ್ತು ಹೆಮ್ಮೆಯನ್ನು ಮುರಿಯಲು ಹೋದನು. ಈ ಕಥೆಯು ಕೆಟ್ಟದರ ಮೇಲೆ ಒಳ್ಳೆಯದರ ವಿಜಯವನ್ನು ಸಂಕೇತಿಸುತ್ತದೆ ಮತ್ತು ಆಷಾಢ ಮಾಸದ ಆಧ್ಯಾತ್ಮಿಕ ಮಹತ್ವವನ್ನು ಮತ್ತಷ್ಟು ಬಲಪಡಿಸುತ್ತದೆ. ಈ ಮೋಕ್ಷ ಸಾಧನೆಯ ಹಿನ್ನೆಲೆಯಲ್ಲಿ ಆಷಾಢ ಮಾಸದ ಹಿನ್ನೆಲೆ ಹಾಗೆ ಆಷಾಢ ಮಾಸದ ವಿಶೇಷತೆಯ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ಕೇಳುಗರು ಕೇಳುವಂತಾಗ್ಲಿ ಅಲ್ವಾ? ಅದ್ರ ಬಗ್ಗೆ ಹೇಳ್ತೀರಾ? ನಮ್ಮ ಸನಾತನ ಸಂಸ್ಕೃತಿ ಅಥವಾ ಹಿಂದೂ ಕಾಲಮಾನದ ಪ್ರಕಾರ ಆಷಾಢ ಮಾಸ 4ನೆಯ ಮಾಸವಾಗಿರುತ್ತದೆ. ಆಷಾಢ ಮಾಸವು ಭಾರತೀಯರಿಗೆ ವಿಶೇಷ ಮಾಸವು. ಈ ಮಾಸದಲ್ಲಿ ಮಳೆಗಾಲವು ಜೊತೆಯಲ್ಲಿಯೇ ಇರುತ್ತದೆ. ಅದಕ್ಕೆ ಒಂದು ಸಂಸ್ಕೃತ ವಾಣಿ ಈ ರೀತಿ ಇದೆ. ಆಷಾಢವಾತೆ ಚರತಿ ದ್ವಿಪೇಂದ್ರೆ ಚಕ್ರೀವತೋ ವಾರಿದೀರಿವ ಕಾಷ್ಟಃ. ಅಂದರೆ ಆಷಾಢದ ಗಾಳಿಗೆ ಆನೆಯನ್ನೇ ಹಾರಿಸಿಕೊಂಡು ಹೋಗುವ ಸಾಮರ್ಥ್ಯವಿರುವಾಗ ಕಟ್ಟಿಗೆಗೆ ಸಮಾನವಾದ ಕತ್ತೆಯ ಗತಿಯೇನು ಎಂದು. ಈ ಮಾಸವು ಜ್ಞಾನೋಪಾಸನೆಗೆ, ಲೋಕೋದ್ಧಾರಕ್ಕೆ, ಭಗವಂತ ಭಗವತಿಯ ಸೇವೆಗೆ ಶ್ರೇಷ್ಠವಾದ ಮಾಸ. ಈ ಮಾಸದಲ್ಲಿ ದೇವಿಯ ಆರಾಧನೆಯನ್ನು ಮಾಡುವುದು ವಿಶೇಷವು. ದುರ್ಗಾದೇವಿ, ಚಾಮುಂಡೇಶ್ವರಿ, ಲಕ್ಷ್ಮೀದೇವಿ ಮುಂತಾದ ಗ್ರಾಮ ದೇವತೆಗಳ ಪೂಜೆ ಸಲ್ಲಿಸಲಾಗುತ್ತದೆ. 4 ಶುಕ್ರವಾರಗಳು ರಾಜ್ಯದ ಎಲ್ಲ ದೇವಿಯರ ಮಂದಿರಗಳಲ್ಲಿ ವಿಶೇಷ ಪೂಜೆ ಸಾಗುತ್ತದೆ. ಇದರೊಂದಿಗೆ ಸಾಮೂಹಿಕ ಪ್ರಸಾದ ವಿತರಣೆಯನ್ನು ಕೂಡ ಕೈಗೊಳ್ಳಲಾಗುತ್ತದೆ. ತಮಿಳುನಾಡಿನವರು ಆಡಿ ಮಾಸವೆಂದು ಆಚರಿಸುತ್ತಾರೆ. ಅಂತರಂಗದ ಸಾಧನೆಗಳಾದ ಧ್ಯಾನ, ತಪಸ್ಸು, ಸ್ವಾಧ್ಯಾಯಕ್ಕೆ ಅನುಕೂಲಕರವಾಗಿದೆ ಈ ಮಾಸ. ರೈತರು ಈ ಆಷಾಢ ಮಾಸದಲ್ಲಿ ಮೆಂತ್ಯ ಹಿಟ್ಟಿನ ಕಷಾಯ ಮುಂತಾದ ಪದಾರ್ಥಗಳಿಂದ ಆಷಾಢ ಭೋಜನ ಸೇವಿಸುವ ಪದ್ಧತಿ ಕೂಡ ಇದೆ. ದಕ್ಷಿಣಾಯನ ಪುಣ್ಯಕಾಲ ಕೂಡ ಈ ಮಾಸದಲ್ಲಿ ಬರುತ್ತದೆ. ಭಾರತೀಯ ಪಂಚಾಂಗದಲ್ಲಿ ಸೂರ್ಯನ ಚಲನೆಯನ್ನು ಅವಲಂಬಿಸಿ ದಕ್ಷಿಣಾಯನ ಹಾಗೂ ಉತ್ತರಾಯಣ ಎಂಬುದನ್ನು ವಿಂಗಡಿಸಲಾಗಿದೆ. ಹೀಗೆ ನಮ್ಮಲ್ಲಿನ ಆಚರಣೆಗಳು ವೈಜ್ಞಾನಿಕವಾಗಿ ಪ್ರಕೃತಿಯನ್ನು ಆರಾಧಿಸುವ ಪದ್ಧತಿ ಇದೆ. ಈ ಆಷಾಢ ಮಾಸದಲ್ಲಿ ನಾವು ಆಚರಿಸುವ ಏಕಾದಶಿ ಆಚರಣೆಯ ಬಗ್ಗೆ ಹಾಗೂ ಪ್ರಥಮ ಏಕಾದಶಿ ಬಗ್ಗೆ ತಿಳಿಸ್ಕೊಡ್ತೀರಾ? ಆಷಾಢ ಶುಕ್ಲ ಪಕ್ಷದ ಏಕಾದಶಿಯನ್ನು ಪ್ರಥಮ ಏಕಾದಶಿ ಎಂದು ವಿಶೇಷವಾಗಿ ಆಚರಿಸಲಾಗುತ್ತದೆ. ಪ್ರಥಮ ಏಕಾದಶಿ ಎಂದು
ಎಲ್ಲರೂ ಉಪವಾಸದಿಂದ ಇದ್ದು ಏಕಾದಶಿ ವ್ರತವನ್ನು ಆಚರಿಸುತ್ತಾರೆ. ಏಕಾದಶಿ ಎಂದು ಉಪವಾಸವಿದ್ದು ಮಾರನೆಯ ದಿವಸ ಅಂದರೆ ದ್ವಾದಶಿ ಎಂದು ಸೂರ್ಯೋದಯಕ್ಕೆ ಆಹಾರ ಸ್ವೀಕಾರ ಮಾಡುವುದು ವಾಡಿಕೆ. ಇತ್ತೀಚಿನ ದಿನಗಳಲ್ಲಿ ದೇಹದ ಶಕ್ತಿಗೆ ಅನುಸಾರವಾಗಿ ಭಕ್ತರು ಭಗವಂತನ ಆರಾಧನೆಗಾಗಿ ಏಕಾದಶಿ ವ್ರತವನ್ನು ಕೈಗೊಳ್ಳುತ್ತಾರೆ. ಅದರಲ್ಲಿ ನಿರ್ಜಲ ಅಂದರೆ ನೀರು ಕೂಡ ಕುಡಿಯದೆ, ಜಲಹಾರಿ ಎಂದರೆ ನೀರನ್ನು ಮಾತ್ರ ಸ್ವೀಕರಿಸಿ, ಫಲಹಾರಿ ಎಂದರೆ ಹಣ್ಣನ್ನು ತೆಗೆದುಕೊಂಡು, ನಕ್ತಭೋಜಿ ಅಂದರೆ ಒಂದು ಬಾರಿ ಊಟ ಮಾಡುವುದರೊಂದಿಗೆ ಉಪವಾಸ ವ್ರತವನ್ನು ಆಚರಿಸುತ್ತಾರೆ. ಭಾರತೀಯ ಆಯುರ್ವೇದದ ಪ್ರಕಾರ 15 ದಿನಗಳಿಗೊಮ್ಮೆ ಉಪವಾಸ ಇರುವುದರಿಂದ ದೇಹದಲ್ಲಿನ ಕಲ್ಮಶಗಳನ್ನು ಹೊರಹಾಕಲು ಸಹಕಾರಿಯಾಗುತ್ತದೆ. ಭಗವಂತನ ಸ್ಮರಣೆ ಮಾಡುವುದರಿಂದ ತನು ಮನ ಈ ಎರಡೂ ಶುದ್ಧಿಗೊಳ್ಳುತ್ತದೆ. ಆಷಾಢ ಮಾಸದ ಶುಕ್ಲ ಪಕ್ಷದ ದ್ವಿತೀಯದಂದು ಪುರಿ ಜಗನ್ನಾಥನ ರಥಯಾತ್ರೆ ಕೂಡ ನಡೆಯುತ್ತದೆ. ವಲ್ಲಭಾಚಾರ್ಯರ ಜಯಂತಿ ಕೂಡ ಈ ದಿನದಂದು ಇರುತ್ತದೆ. ಆಷಾಢ ಮಾಸದಲ್ಲಿ ನೂತನ ವಿವಾಹಿತ ಹೆಣ್ಮಕ್ಳು ತಮ್ಮ ಪತಿಯ ಮನೆಯಿಂದ ತವರು ಮನೆಗೆ ಹೋಗ್ತಾರೆ. ಈ ಪದ್ಧತಿ ಹಿಂದಿನಿಂದಲೂ ಆಚರಿಸ್ಕೊಂಡು ಬಂದಿದ್ದೇವೆ. ಪತಿಯ ಮನೆಯಿಂದ ತವರು ಮನೆಗೆ ಯಾಕೆ ಹೋಗ್ತಾರೆ, ಇದ್ರ ಬಗ್ಗೆ ಏನಾದ್ರು ನಿಖರ ಮಾಹಿತಿ ಇದೆಯಾ? ಅದ್ರ ಬಗ್ಗೆ ತಿಳಿಸ್ಕೊಡ್ಬಹುದಾ? ವೈಜ್ಞಾನಿಕ ಹಿನ್ನೆಲೆ ಇಲ್ಲದೇ ಇದ್ರೂ ಈ ಪದ್ಧತಿ ಜಾರಿಯಲ್ಲಿದೆ. ಹೊಸದಾಗಿ ವಿವಾಹವಾದ ಹೆಣ್ಣು ಮಕ್ಕಳು ತಮ್ಮ ಪತಿಯ ಮನೆಯಿಂದ ತಾಯಿಯ ಮನೆಗೆ ಹೋಗಿ 1 ತಿಂಗಳು ಅಂದರೆ ಈ ಆಷಾಢ ಮಾಸದಲ್ಲಿ ತವರು ಮನೆಯಲ್ಲಿ ಇರುತ್ತಾರೆ. ಇದಕ್ಕೆ ಹೆಚ್ಚು ಕಾರಣ ತಿಳಿದಿಲ್ಲವಾದರೂ ಸಾಮಾನ್ಯವಾಗಿ ಹೇಳುವುದಾದರೆ ಹೊಸದಾಗಿ ವಿವಾಹವಾಗಿರುವುದರಿಂದ ತನ್ನ ಮನೆಗೆ ಹೋಗಿ ತನ್ನ ಕಷ್ಟ ಸುಖಗಳನ್ನು ಅನುಭವಿಸಿರುವುದನ್ನ ಹಂಚಿಕೊಳ್ಳಲು ಈ ಮಾಸ ಅವಕಾಶ ನೀಡುತ್ತದೆ. ಈ 1 ತಿಂಗಳು ತನ್ನ ಮಾತಾಪಿತೃಗಳೊಂದಿಗೆ ಇದ್ದು ತನ್ನ ಗಂಡನ ಮನೆಯವರ ಬೇಕು ಬೇಡಗಳನ್ನು ಚರ್ಚೆ ಮಾಡಿ ತಾನು ಯಾವ ರೀತಿ ಹೊಂದಾಣಿಕೆ ಮಾಡಿಕೊಂಡು ಬದುಕಬಹುದು ಎಂಬುದನ್ನು ಕಲಿಯಲು ಒಂದು ಅವಕಾಶ ಆಗಬಹುದು ಎಂದು ಅನ್ನಿಸುತ್ತದೆ. ಈ ಆಷಾಢ ಮಾಸದಲ್ಲಿ ಬರುವ ಹುಣ್ಣಿಮೆ ದಿನದಂದು ನಾವೆಲ್ಲರೂ ಗುರುಗಳಿಗೆ ವಂದನೆ ಸಲ್ಲಿಸ್ತೇವೆ. ಅವರಿಗೆ ಪೂಜಿಸುವ, ಗೌರವ ಸಲ್ಲಿಸುವ ದಿನ. ಅದೇ ಗುರು ಪೂರ್ಣಿಮೆ ಅಲ್ವಾ? ಈ ಗುರು ಪೂರ್ಣಿಮೆಯ ಬಗ್ಗೆ ನಮ್ಮ ಕೇಳುಗರಿಗೆ ಮಾಹಿತಿ ಹಂಚಿಕೊಳ್ಳಬಹುದಾ? ಹಾಗಾಗಿ ಎಲ್ಲ ಗುರುಗಳನ್ನ ಅವರು ಕೂಡ ಗೌರವಿಸಿ ವಂದಿಸ್ತಾರೆ ಅಂತ ನನ್ನ ಭಾವನೆ. ಖಂಡಿತ. ಗುರುವು ಶಿಷ್ಯನಲ್ಲಿ ಜ್ಞಾನದ ಸಚ್ಚಿಂತನೆಗಳ ನೂತನ ಸಂಸ್ಕಾರಗಳನ್ನು ಸೃಷ್ಟಿ ಮಾಡುವುದರಿಂದ ಇವನು ಬ್ರಹ್ಮಸ್ವರೂಪಿಯು. ಶಿಷ್ಯನಲ್ಲಿ ಮೂಡಿದ ಆ ಜ್ಞಾನವನ್ನು ಪೋಷಿಸಿ ಆತ ದಾರಿ ತಪ್ಪದಂತೆ ಕಾಯುವುದರಿಂದ ವಿಷ್ಣು ಸ್ವರೂಪಿಯು. ಶಿಷ್ಯನ ಒಳಗಿರುವ ಅಜ್ಞಾನ, ಅಹಂಕಾರ ಮತ್ತು ವಿಕಾರಗಳನ್ನು ನಾಶ ಮಾಡುವುದರಿಂದ ಗುರುವು ಮಹೇಶ್ವರ ಯಾ ಶಿವಸ್ವರೂಪಿ. ಹೀಗೆ ಕಣ್ಣಿಗೆ ಕಾಣದ ಆ ಪರಮ ಸತ್ಯ ಅಥವಾ ಪರಬ್ರಹ್ಮದ ಸಾಕ್ಷಾತ್ಕಾರವನ್ನು ಮಾಡಿಸುವುದೇ ಈ ಗುರು ಪರಂಪರೆಯ ವೈಶಿಷ್ಟ್ಯ. ಆದುದರಿಂದ ನಾವು ಈ ಕೆಳಗಿನ ಶ್ಲೋಕವನ್ನು ಪ್ರತಿನಿತ್ಯ ಪಠಿಸುತ್ತೇವೆ ಅಲ್ಲವೇ? ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎಂದು. ಆಷಾಢ ಹುಣ್ಣಿಮೆಯೆಂದು ವೇದವ್ಯಾಸರ ಜನ್ಮದಿನ. ಮಹಾಭಾರತ, ಅಷ್ಟಾದಶ ಪುರಾಣಗಳನ್ನು ಸನಾತನ ಪರಂಪರೆಗೆ ಅನುಗ್ರಹಿಸಿದ ವ್ಯಾಸರ ಜನ್ಮದಿನ ಇಂದು. ಈ ದಿನವನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನದಂದು ತಮ್ಮ ತಮ್ಮ ಗುರುಗಳಿಗೆ, ಗುರು ಪರಂಪರೆಗಳಿಗೆ ಸಲ್ಲಿಸುವ ಪುಣ್ಯ ದಿನ ಇದು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದವರು ತಾವು ಸ್ವೀಕಾರ ಮಾಡಿರುವ ಭಗವದ್ಧ್ವಜಕ್ಕೆ ಗುರುವಂದನೆ ಸಲ್ಲಿಸುತ್ತಾರೆ. ಈ ದಿನದಂದು ಗುರುಗಳಿಗೆ ಶಿಷ್ಯರು ಗುರುದಕ್ಷಿಣೆ ಕೊಡುವ ಪದ್ಧತಿ ಕೂಡ ಜಾರಿಯಲ್ಲಿದೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಎಂಬ ಮಾತಿನಂತೆ ಗುರುವನ್ನು ಪೂಜಿಸುವ, ಗೌರವಿಸುವ, ಸ್ಮರಿಸುವ ದಿನ ಈ ದಿನ. ವ್ಯಾಸ ಮಹರ್ಷಿಗಳು ರಚಿಸಿದ ಮಹಾಭಾರತ ನಮ್ಮ ಸನಾತನ ಪರಂಪರೆಯ ತಳಹದಿ. ವ್ಯಾಸರ ಜನ್ಮದಿನವೇ ಜ್ಞಾನೋಪಾಸನೆಯ ಗುರುಪೂರ್ಣಿಮೆ. ಈ ದಿನದಂದು ಇಡೀ ಗುರು ಪರಂಪರೆಗೆ ನಾವು ನಮ್ಮ ನಮನಗಳನ್ನು ಸಲ್ಲಿಸುವುದಕ್ಕೆ ಇದು ಒಂದು ಸದವಕಾಶ. ಆ ಅವಕಾಶವನ್ನು ಸದುಪಯೋಗ ಪಡಿಸಿಕೊಳ್ಳೋಣ. ಅಂದ್ರೆ ವೇದವ್ಯಾಸರ ಜನ್ಮದಿನವೂ ನಾವು ಗುರು ಪೂರ್ಣಿಮೆಯನ್ನ ಆಚರಿಸುವ ದಿನ ಎಂದಾಯ್ತು. ಹಾಗಾದ್ರೆ ವೇದವ್ಯಾಸರ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ? ಖಂಡಿತ. ವೇದಗಳನ್ನು 4 ಭಾಗಗಳಾಗಿ ವಿಂಗಡಿಸಿ ತಮ್ಮ ಶಿಷ್ಯರ ಮೂಲಕ ಪ್ರಚಾರ ಮಾಡಿದವರು ವ್ಯಾಸರು.
ಹಾಗಾಗಿ ಇವರನ್ನು ವೇದವ್ಯಾಸರು ಎಂದು ಕರೆಯಲಾಗಿದೆ. ವೇದವ್ಯಾಸರು ಬ್ರಹ್ಮಜ್ಞಾನಿಗಳು. ಇವರು ನೀಡಿದ ಇನ್ನಿತರ ಕೊಡುಗೆಗಳು ಎಂದರೆ 18 ಪುರಾಣಗಳು, ಉಪಪುರಾಣಗಳು, ಭಗವದ್ಗೀತೆ, ಬ್ರಹ್ಮಸೂತ್ರಗಳು ಮುಂತಾದವು. ಶ್ರೀಕೃಷ್ಣ ದ್ವೈಪಾಯನರು ಅಥವಾ ವ್ಯಾಸರನ್ನು ಪುರುಷ ಸರಸ್ವತಿ ಎಂತಲೂ ಜ್ಞಾನದ ಹೊಸ ಆಯಾಮವೆಂತಲೂ ವೇದಗಳನ್ನು ಭಜಿಸಿ ವಿಭಜಿಸಿದವರು ಎಂದು ಆದಿಗುರುವಾಗಿ ನಮಗೆ ಮಾರ್ಗದರ್ಶನ ನೀಡಿದವರೆಂದು 18 ಮಹಾಪುರಾಣಗಳನ್ನು ನೀಡಿದವರೆಂದು ಮಹಾಭಾರತವನ್ನು ರಚಿಸಿದವರು ಎಂದು ಸಾಂಕೇತಿಕಾರ್ಥವುಳ್ಳ ರಹಸ್ಯಪೂರ್ಣ ವ್ಯಕ್ತಿತ್ವದ ಮಾಂತ್ರಿಕ ಎಂದು ಅಧ್ಯಾತ್ಮ ಬ್ರಹ್ಮಸೂತ್ರ ರಚನಕಾರರೆಂದು ಬದುಕಿನ ಒಳ ದಡಗಳನ್ನು ದರ್ಶಿಸಿದ ಋಷಿ ಎಂದು ಜಗದ ಅಡಿ ಅಡಿಯನ್ನು ಸ್ಪರ್ಶಿಸಿದ ಕವಿ ಎಂದು ಇತಿಹಾಸ ಜ್ಞಾನ ವಿಜ್ಞಾನಗಳ ಕಣಜ ಎಂದು ಎಲ್ಲಕ್ಕಿಂತ ಮಿಗಲಾಗಿ ಗುರುಣಾಂ ಗುರುಹು ಗುರುಗಳಲ್ಲಿ ಗುರುವೆಂದು ಬಣ್ಣಿಸಬಹುದು. ಇಂತಹ ಮಹಾಮಹಿಮರನ್ನು ಋಷಿಪುಂಗವರನ್ನು ಋಷಿಶ್ರೇಷ್ಠರನ್ನು ಪೂಜಿಸಿ ಗೌರವಿಸುವ ದಿನವೇ ವ್ಯಾಸ ಪೂರ್ಣಿಮೆ ಅಥವಾ ಗುರುಪೂರ್ಣಿಮೆ. ಪ್ರತಿ ವರ್ಷ ಆಷಾಢ ಮಾಸದ ಶುಕ್ಲ ಪಕ್ಷದ ಹುಣ್ಣಿಮೆಯನ್ನು ಗುರುಪೂರ್ಣಿಮೆ ಎಂದು ಆಚರಿಸಲಾಗುತ್ತದೆ. ಈ ದಿನವು ಸನಾತನ ಭಾರತದ ಋಷಿ ಪರಂಪರೆಗೆ, ಯತಿ ಪರಂಪರೆಗೆ, ಗುರು ಪರಂಪರೆಗೆ ಗೌರವಿಸುವ, ಪೂಜಿಸುವ, ಸ್ಮರಿಸುವ ದಿನ. ನಾವು ಆಷಾಢ ಮಾಸದಲ್ಲಿ ಚಾತುರ್ಮಾಸ್ಯ ವ್ರತವನ್ನ ಸಾಧು ಸಂತರು, ಗುರುಗಳು, ಮಠಾಧೀಶರು ಕೈಗೊಳ್ತಾರೆ ಅಂತ ನೋಡಿದೀವಿ. ಹಾಗಾಗಿ ಈ ಚಾತುರ್ಮಾಸ್ಯ ವ್ರತದ ಬಗ್ಗೆ ನಮ್ಮ ಕೇಳುಗರೊಂದಿಗೆ ವಿಷಯ ಹಂಚಿಕೊಳ್ಳಬಹುದಾ? ಏನಿದ್ರ ವಿಶೇಷ? ಇದ್ರ ಬಗ್ಗೆ ತಿಳಿಸ್ಕೊಡ್ತೀರಾ? ಚಾತುರ್ಮಾಸ್ಯದಲ್ಲಿ ಗುರುಗಳಿಗೆ ವಂದನೆ ಮಾಡುವುದರೊಂದಿಗೆ ನಾವು ವ್ರತವನ್ನು ಕೈಗೊಳ್ಳುವ ಪರಂಪರೆ ಕೂಡ ಕಂಡಿದ್ದೇವೆ. ಗುರು ಎಂದಾಗ 2 ಅಕ್ಷರಗಳಿದೆ. ಗು ಎಂದರೆ ಕತ್ತಲೆ ಅಥವಾ ಅಜ್ಞಾನ, ರು ಎಂದರೆ ನಿವಾರಿಸುವವನು ಅಥವಾ ಬೆಳಕನ್ನು ನೀಡುವವನು ಎಂದು. ಇಂತಹ ಗುರು ಪರಂಪರೆಯಲ್ಲಿ ಬರುವ ಸಾಧು ಸಂತರು, ಮಹಂತರು ಈ ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳುವರು. ಈ ವ್ರತದ ಪ್ರಾರಂಭದ ದಿನವೇ ಗುರುಪೂರ್ಣಿಮೆಯ ದಿನ. ಈ ದಿನದಿಂದ ಚಾತುರ್ಮಾಸ್ಯ ವ್ರತ ಪ್ರಾರಂಭವಾಗಿ ಅನಂತ ಪದ್ಮನಾಭ ವ್ರತದ ನಂತರ ಮುಕ್ತಾಯಗೊಳ್ಳಲಿದೆ. ವ್ಯಾಸ ಪೂರ್ಣಿಮೆಯ ದಿನದಂದು ಭಾರತದ ಎಲ್ಲ ಸಾಧು ಸಂತರು ಚಾತುರ್ಮಾಸ್ಯ ವ್ರತವನ್ನು ಕೈಗೊಳ್ಳಲಿದ್ದಾರೆ. ಚಾತುರ್ಮಾಸ್ಯ ಎಂದರೆ 4 ತಿಂಗಳ ವ್ರತ ಎಂದು. ಆದರೆ ಇಲ್ಲಿ ಪಕ್ಷೋವೈ ಮಾಸಃ ಅಂದರೆ 4 ಪಕ್ಷಗಳು ಎಂದು ತಿಳಿಯಬೇಕು. ಚಾತುರ್ಮಾಸ್ಯ ವ್ರತಕ್ಕೆ ಇನ್ನೊಂದು ಕಾರಣ, ಸ್ಥಿತಿಕರ್ತನಾದ ಮಹಾವಿಷ್ಣುವು ಆಷಾಢ ಮಾಸದಿಂದ ಕಾರ್ತಿಕ ಮಾಸದವರೆಗೆ ಅಂತರ್ಮುಖಿಯಾಗಿ ದಿವ್ಯ ನಿದ್ರೆಯಲ್ಲಿ ಮಗ್ನನಾಗಿರುತ್ತಾನೆ. ಈ ಸಮಯದಲ್ಲಿ ಯತಿಗಳಾದವರು ಅಂತರ್ಮುಖಿಗಳಾಗಿ ತಮ್ಮ ಸಾಧನೆಯಲ್ಲಿ ಹೆಚ್ಚು ತೊಡಗಬೇಕು. ಹಾಗೆ ಮಾಡಿದಾಗ ಸಮಾಜ ಹಸನಾಗಲು ಅನುಕೂಲವಾಗಲಿದೆ. ಸಾತ್ವಿಕ ಶಕ್ತಿಯ ಸಂಚಾರ ದೇಶದ ಎಲ್ಲ ಕಡೆ ಹರಡುತ್ತದೆ. ಇನ್ನ ಆಷಾಢ ಮಾಸದ ಕಡೆಯ ದಿನವಾದ ಅಮಾವಾಸ್ಯೆಯಂದು ನಾವು ಜ್ಯೋತಿರ್ಭೀಮೇಶ್ವರ ವ್ರತವನ್ನ ಆಚರಿಸಿಕೊಂಡು ಬಂದಿದ್ದೇವೆ. ಸುಮಂಗಲಿಯರು ತಮ್ಮ ಜೀವನದ ಎಲ್ಲ ಹಾದಿಗಳು ಹಸನಾಗಿರಲಿ ಎಂದು ಪ್ರಾರ್ಥಿಸುತ್ತಾರೆ. ಹಾಗಾಗಿ ಈ ವ್ರತದ ಬಗ್ಗೆ ಮಾಹಿತಿ ಹಂಚಿಕೊಳ್ಳಬಹುದಾ? ಆಷಾಢ ಮಾಸದ ಕಡೆಯ ದಿನದಂದು ಜ್ಯೋತಿರ್ಭೀಮೇಶ್ವರ ವ್ರತವನ್ನು ಆಚರಿಸುವ ಪದ್ಧತಿ ಇದೆ. ಈ ವ್ರತವನ್ನು ಭಾರತೀಯ ನಾರಿಯರು ತಾವು ದೀರ್ಘ ಸುಮಂಗಲಿಗಳಾಗಿ ಸುಖ ಸಂಪದವನ್ನು ಹೊಂದಿ ಪತಿಯೊಂದಿಗೆ ದೀರ್ಘಕಾಲ ಬಾಳಲು ಆಚರಿಸುತ್ತಾರೆ. ಈ ದಿನದಂದು ಸುಮಂಗಲಿಯರು ಮಂಗಳ ಸ್ನಾನ ಮಾಡಿ ಶ್ರದ್ಧಾಭಕ್ತಿಯಿಂದ ಅಕ್ಕಿಯ ರಾಶಿಯನ್ನು ಹಾಕಿ ಅದರ ಮೇಲೆ ತುಪ್ಪದಿಂದ ಉರಿಯುವ ದೀಪಸ್ತಂಭವನ್ನು ಇರಿಸಿ ಭೀಮೇಶ್ವರನನ್ನು ಆರಾಧಿಸುತ್ತಾರೆ. ಈ ದೀಪಸ್ತಂಭದಲ್ಲಿ ಭವಾದಿ ಅಷ್ಟಮೂರ್ತಿಗಳು ಹಾಗೂ ಚಂದ್ರನ ಸ್ವರೂಪದಲ್ಲಿ ಜ್ಯೋತಿಯನ್ನು ಬೆಳಗಲಾಗುತ್ತದೆ. ಕೆಲವರು ಮಣ್ಣಿನಲ್ಲಿ ಭೀಮೇಶ್ವರನ ಮಾತೃಕೆಗಳನ್ನು ಮಾಡಿ ತಂಬಿಟ್ಟಿನಲ್ಲಿ ಆರತಿ ಮಾಡುತ್ತಾರೆ. ಪಂಚೋಪಚಾರ, ಷೋಡಶೋಪಚಾರ ಕ್ರಮದಲ್ಲಿ ಅಥವಾ ವ್ರತ ವಿಧಾನವನ್ನು ಅನುಸರಿಸಿ ಪರಮೇಶ್ವರನನ್ನು ಆರಾಧಿಸುತ್ತಾರೆ. ಭೀಮನು ಶಿವಾಂಶ ಸಂಭೂತನೆಂದು ಒಂದು ನಂಬಿಕೆ. ಈ ದಿನದಂದು ಕೀಚಕನನ್ನು ಭೀಮನು ಸಂಹಾರ ಮಾಡಿದನೆಂದು ಕೂಡ ಪ್ರತೀತಿ ಇದೆ. ಪ್ರತಿ ವರ್ಷ ಆಷಾಢ ಮಾಸದಲ್ಲಿ ನಮ್ಮ ನಾಡಿನ ಅಧಿದೇವತೆ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿರುವ ಶ್ರೀ ಚಾಮುಂಡೇಶ್ವರಿ ದೇವಿಯ ವರ್ಧಂತಿ ಕೂಡ ಬರುತ್ತೆ. ಈ ಆಷಾಢ ಮಾಸದ ಶುಕ್ರವಾರದಲ್ಲಂತೂ ದೇವಿಗೆ ವಿಶೇಷ ಪೂಜೆ, ಅಲಂಕಾರ ನಡೆಯುತ್ತದೆ. ಮೈಸೂರಿನ ಅರಸರ ದೇವತೆ ಕೂಡ ಶ್ರೀ ಚಾಮುಂಡೇಶ್ವರಿ ದೇವಿ. ಹಾಗಾಗಿ ಚಾಮುಂಡಿ ಬೆಟ್ಟದಲ್ಲಿ ಕೂಡ ವಿಶೇಷ ಕಾರ್ಯಕ್ರಮಗಳು ಜರುಗಲಿದೆ.
ಹಾಗಾಗಿ ಶ್ರೀ ಚಾಮುಂಡೇಶ್ವರಿ ವರ್ಧಂತಿ ಬಗ್ಗೆ ಮಾಹಿತಿಯನ್ನ ಹಂಚಿಕೊಳ್ಳಬಹುದಾ? ಚಾಮುಂಡೇಶ್ವರಿ ವರ್ಧಂತಿ ಬಗ್ಗೆ ಹೇಳುವುದಾದರೆ, ನಮಗೆಲ್ಲರಿಗೂ ತಿಳಿದಂತೆ ಮೈಸೂರನ್ನು ಕರ್ನಾಟಕದ ಸಾಂಸ್ಕೃತಿಕ ರಾಜಧಾನಿ ಎಂದು ಕರೆಯಲಾಗಿದೆ. ಇತಿಹಾಸದಲ್ಲಿ, ಚರಿತ್ರೆಯಲ್ಲಿ ಹಾಗೂ ಪುರಾಣಗಳಲ್ಲಿ ಉಕ್ತವಾಗಿರುವ ಶ್ರೀ ಕ್ಷೇತ್ರ ಮಹಾಬಲಾಚಲ. ಈ ಮಹಾಬಲಾಚಲದಲ್ಲಿ ಪಾರ್ವತಿ ಸಮೇತ ಮಹಾಬಲಾದ್ರೀಶ್ವರ ಸ್ವಾಮಿ, ಶ್ರೀ ಚಾಮುಂಡೇಶ್ವರಿ, ಶ್ರೀ ಲಕ್ಷ್ಮೀ ಸಮೇತ ನಾರಾಯಣ ಸ್ವಾಮಿ ಸನ್ನಿಧಿಗಳಲ್ಲಿ ನಿತ್ಯ ನಿರಂತರ ಆರಾಧನೆ ಅನೂಚಾನವಾಗಿ ನಡೆದುಕೊಂಡು ಬಂದಿದೆ. ಭಾರತದ 18 ಮಹಾಶಕ್ತಿ ಪೀಠಗಳಲ್ಲಿ ಒಂದಾದ ಕ್ರೌಂಚ ಪೀಠ ಎಂದು ಕೂಡ ಇದನ್ನು ಕರೆಯಲಾಗಿದೆ. ಇದನ್ನು ಮಚ್ಚಿಲದ ತೀರ್ಥವೆಂದು ಕರೆಯಲಾಗಿದೆ. ಇನ್ನು ಚಾಮುಂಡೇಶ್ವರಿಯ ವರ್ಧಂತಿ ಬಗ್ಗೆ ಹೇಳುವುದಾದರೆ, ಈ ವರ್ಧಂತಿಯು ಪ್ರತಿ ವರ್ಷ ಆಷಾಢ ಮಾಸದ ಕೃಷ್ಣ ಪಕ್ಷದ ರೇವತಿ ನಕ್ಷತ್ರದ ದಿನದಂದು ನಡೆಯಲಿದೆ. ಈ ದಿನದಂದು ಚಾಮುಂಡಿ ಬೆಟ್ಟದಲ್ಲಿರುವ ಉತ್ಸವ ಮೂರ್ತಿಯನ್ನು ಪ್ರತಿಷ್ಠಾಪಿಸಿದ ದಿನ ಎಂದು ತಿಳಿದು ಬಂದಿದೆ. ಹಾಗಾಗಿ ಈ ದಿನವನ್ನು ವರ್ಷ ವರ್ಧಂತಿಯನ್ನಾಗಿ ಆಚರಿಸಿಕೊಂಡು ಬರಲಾಗುತ್ತಿದೆ. ಅಂದು ಬೆಳಗಿನ ಜಾವ ದೇವಿಗೆ ಅಭಿಷೇಕ ಪೂಜೆ ಜರುಗುತ್ತದೆ. ಅನಂತರ ಚಿನ್ನದ ಪಲ್ಲಕ್ಕಿಯಲ್ಲಿ ದೇವಿಯ ಉತ್ಸವವು ರಾಜ ಬೀದಿಗಳಲ್ಲಿ ಸಾಗುತ್ತದೆ. ಈ ಸಂದರ್ಭದಲ್ಲಿ ಮೈಸೂರು ಅರಮನೆಯ ವಾದ್ಯ ನಾದಸ್ವರ ಸಹಿತ ಮೆರವಣಿಗೆ ನೋಡಲು 2 ಕಣ್ಣು ಸಾಲದು. ಈ ದಿನದಂದು ಮೈಸೂರಿನ ಎಲ್ಲ ಪ್ರದೇಶಗಳಲ್ಲಿ ಅನ್ನದಾನ ಸೇವೆ ಕೂಡ ಜರುಗಲಿದೆ. ಇಂದು ನಾವು ಆಷಾಢ ಮಾಸದಲ್ಲಿ ಆಚರಿಸುವ ಹಬ್ಬಗಳ ಬಗ್ಗೆ, ಪೂಜೆಗಳ ಬಗ್ಗೆ ವಿಚಾರವನ್ನ ವಿನಿಮಯ ಮಾಡಿಕೊಂಡ್ವಿ. ಇದು ನಮ್ಮ ಕೇಳುಗರಿಗೂ ಕೂಡ ಸಂತೋಷ ಉಂಟು ಮಾಡಿದೆ ಎಂದು ನನ್ನ ನಂಬಿಕೆ. ಈ ವಿಚಾರ ಅವರ ಮನಸ್ಸಿಗೆ ಹಿಡಿಸಿದರೆ ನಮ್ಮ ಮಾಹಿತಿಯನ್ನು ಹಂಚಿಕೊಂಡಿದ್ದು ಸಾರ್ಥಕ ಅಲ್ವಾ? ಖಂಡಿತ ಹೌದು. ಈ ಸಂದರ್ಶನವನ್ನು ಒಳ್ಳೆಯ ಪ್ರಶ್ನೆಗಳ ಮೂಲಕ ನಡೆಸಿಕೊಟ್ಟ ನಿಮಗೂ ಹಾಗೂ ನಮ್ಮೆಲ್ಲ ಕೇಳುಗರಿಗೂ ಅನಂತಾನಂತ ವಂದನೆಗಳು. ತಾವು ಕೇಳಿ ಆತ್ಮತೃಪ್ತಿ ಪಡೆಯುವುದರೊಂದಿಗೆ ತಮ್ಮ ಅಕ್ಕಪಕ್ಕದವರಿಗೂ, ವಿಶೇಷವಾಗಿ ಯುವ ಜನತೆಗೆ ನಮ್ಮ ಭಾರತೀಯ ಪರಂಪರೆಯ ಬಗ್ಗೆ ತಿಳಿಸಿ ಅವರು ಇದನ್ನು ಅರಿತು ತಮ್ಮ ಬಾಳಿನಲ್ಲಿ ಆಚರಣೆಗೆ ತರುವಂತೆ ಆಗಿ ಅವರು ಉತ್ತಮ ನಾಗರಿಕರಾಗಿ ಸಂಸ್ಕಾರಯುತ ವ್ಯಕ್ತಿಗಳಾಗಿ ಹೊರಹೊಮ್ಮಿ ಭಾರತದ ಹಿರಿಮೆ ಗರಿಮೆಗಳನ್ನು ಸಾರುವ ಸಾರಥಿಗಳಾಗಲಿ ಎಂದು ಹೇಳುತ್ತಾ ನನ್ನ ಮಾತಿಗೆ ವಿರಾಮ ಹೇಳುತ್ತೇನೆ. ಧನ್ಯವಾದಗಳು.